2013ರಲ್ಲಿ ಮಹಾರಾಷ್ಟ್ರದ ಒಂದು ಸಣ್ಣ ಪಟ್ಟಣದಲ್ಲಿ ಸುರೇಶ್ ಎಂಬ 28 ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ ಒಬ್ಬರು ಕೆಲಸಕ್ಕೆ ತಡವಾಗಿ ಹೊರಟಿದ್ದರು. ಆ ದಿನ ಮುಂಬೈನಲ್ಲಿ ಒಂದು ಅತ್ಯಂತ ಮಹತ್ವದ ಉದ್ಯೋಗ ಸಂದರ್ಶನವಿತ್ತು. ಅದು ತನ್ನ ಕುಟುಂಬವನ್ನು ಸಾಲದ ಬಾಧೆಯಿಂದ ಹೊರತೆಗೆದುಕೊಳ್ಳುತ್ತದೆ ಎಂಬ ನಂಬಿಕೆ ಅವರಿಗಿತ್ತು. ಆದರೆ ಅಲಾರಂ ಕೆಲಸ ಮಾಡಲಿಲ್ಲ. ಅವರು ನಿಲ್ದಾಣಕ್ಕೆ ತಲುಪುವಷ್ಟರಲ್ಲಿ ರೈಲಿನ ಬಾಗಿಲುಗಳು ಮುಚ್ಚಿಕೊಂಡಿದ್ದವು. ಕೋಪ ಮತ್ತು ನಿರಾಶೆಯಲ್ಲಿ ಸುರೇಶ್ ಪ್ಲಾಟ್ಫಾರ್ಮ್ ಮೇಲೆ ಕುಳಿತು ಹಳಿಗಳನ್ನು ನೋಡುತ್ತಿದ್ದರು. ಆ ರೈಲು ತಪ್ಪಿಸಿಕೊಂಡುದು ವಿಧಿಯೇ ತನ್ನನ್ನು ಹಾಸ್ಯ ಮಾಡುತ್ತಿರುವಂತೆ ಅನ್ನಿಸಿತು. ಬೇರೇನು ಮಾಡಬೇಕು ಎಂದು ತಿಳಿಯದೆ ಅವರು ನಿಲ್ದಾಣದ ಹೊರಬಾಗಿಲಿನ ಕಡೆ ನಡೆಯತೊಡಗಿದರು. ಆಗಲೇ ಅವರು ಒಂದು ವಿಚಿತ್ರ ದೃಶ್ಯವನ್ನು ಗಮನಿಸಿದರು. 10 ವರ್ಷದಷ್ಟು ವಯಸ್ಸಿನ ಒಂದು ಹುಡುಗ ಪಾದರಹಿತನಾಗಿ ರೈಲು ಬೋಗಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದ. ಅವನ ಕೈಗಳು ಗ್ರೀಸ್ನಿಂದ ಕಪ್ಪಾಗಿದ್ದವು. ಕುತೂಹಲದಿಂದ ಸುರೇಶ್ ಅವನೊಂದಿಗೆ ಮಾತನಾಡಿದರು. ಆ ಹುಡುಗನ ಹೆಸರು ರಾಜು. ಅವನು ಪ್ರತಿದಿನ ನಿಲ್ದಾಣದಲ್ಲಿ ಕೆಲಸ ಮಾಡಿ ತನ್ನ ಚಿಕ್ಕ ತಂಗಿಗೆ ಊಟ ಒದಗಿಸಲು ಅಷ್ಟೊಂದು ಹಣ ಸಂಪಾದಿಸುತ್ತಿದ್ದ. ನೀನು ಶಾಲೆಗೆ ಏಕೆ ಹೋಗುವುದಿಲ್ಲ ಎಂದು ಸುರೇಶ್ ಕೇಳಿದಾಗ ರಾಜು ನಗುತ್ತಾ, ಶಾಲೆಯೆಂದರೆ ಕನಸು ಕಾಣಲು ಸಾಮರ್ಥ್ಯ ಇರುವವರಿಗಾಗಿ ಎಂದು ಹೇಳಿದ. ಆ ಮಾತು ಸುರೇಶ್ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಆ ದಿನ ಸಂದರ್ಶನವೇ ಮುಖ್ಯವಾಗಲಿಲ್ಲ. ಅವರು ಗಂಟೆಗಳ ಕಾಲ ರಾಜು ಮತ್ತು ನಿಲ್ದಾಣದ ಇತರ ಮಕ್ಕಳೊಂದಿಗೆ ಮಾತನಾಡಿದರು. ಅನೇಕ ಮಕ್ಕಳು ಚುರುಕಾಗಿದ್ದರು, ಕಲಿಯಲು ಉತ್ಸಾಹ ಹೊಂದಿದ್ದರು. ಆದರೆ ಅವರು ಎಂದಿಗೂ ಪಾಠಪುಸ್ತಕವನ್ನು ಮುಟ್ಟಿರಲಿಲ್ಲ. ಆ ರಾತ್ರಿ ಸುರೇಶ್ ನಿದ್ರೆ ಮಾಡಲಾಗಲಿಲ್ಲ. ಮೊದಲ ಬಾರಿಗೆ ಯಶಸ್ಸು ಎಂದರೇನು ಎಂಬುದನ್ನು ಅವರು ಪ್ರಶ್ನಿಸಿದರು. 1 ವಾರದ ನಂತರ ಉದ್ಯೋಗ ಹುಡುಕುವ ಬದಲು ಸುರೇಶ್ ನೋಟ್ ಪುಸ್ತಕಗಳು ಮತ್ತು ಪೆನ್ಸಿಲುಗಳೊಂದಿಗೆ ಮತ್ತೆ ನಿಲ್ದಾಣಕ್ಕೆ ಬಂದರು. ಪ್ಲಾಟ್ಫಾರ್ಮ್ ಮೇಲೆಯೇ ಮೂಲ ಗಣಿತ ಮತ್ತು ಓದು ಬರವಣಿಗೆಯನ್ನು ಕಲಿಸಲು ಪ್ರಾರಂಭಿಸಿದರು. ಆರಂಭದಲ್ಲಿ ಜನರು ನಕ್ಕರು. ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ ಎಂದು ಕೆಲವರು ಎಚ್ಚರಿಸಿದರು. ಆದರೆ ಮಕ್ಕಳು ಬಂದರು. ಮೊದಲು 5, ನಂತರ 15, ನಂತರ ಇನ್ನಷ್ಟು. 6 ತಿಂಗಳೊಳಗೆ ಸುರೇಶ್ ಅವರ ಉಳಿತಾಯದ ಹಣದಿಂದ ನಿಲ್ದಾಣದ ಹತ್ತಿರ ಒಂದು ಸಣ್ಣ ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಅವರು ಕಾರ್ಪೊರೇಟ್ ಉದ್ಯೋಗದ ಕನಸನ್ನೇ ಸಂಪೂರ್ಣವಾಗಿ ಬಿಟ್ಟರು. ಸ್ನೇಹಿತರು ಮೂರ್ಖನೆಂದು ಕರೆಯಿದರು, ಬಂಧುಗಳು ದೂರವಾದರು. ಹಣ ಬೇಗನೆ ಖಾಲಿಯಾಯಿತು. ಆದರೆ ಆಗ ಒಂದು ಅಪ್ರತೀಕ್ಷಿತ ಘಟನೆ ನಡೆಯಿತು. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಹಳೆಯ ಸಹಪಾಠಿಯೊಬ್ಬರು ಸುರೇಶ್ ಅವರ ಕಾರ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡರು. ಆ ಕಥೆ ವ್ಯಾಪಕವಾಗಿ ಹರಡಿತು. ಸ್ವಯಂ ಸೇವಕರು ಸೇರಿದರು. ದೇಣಿಗೆಗಳು ಬಂದವು. ಬಹಳ ದೊಡ್ಡ ಮೊತ್ತಗಳಲ್ಲ, ಆದರೆ ಸಾಕಷ್ಟು. 3 ವರ್ಷಗಳೊಳಗೆ ಸುರೇಶ್ ಅವರ ಸಣ್ಣ ತರಗತಿ ಒಂದು ನೋಂದಾಯಿತ ಕಲಿಕಾ ಕೇಂದ್ರವಾಗಿ ಬೆಳೆಯಿತು. ಅದು 200ಕ್ಕೂ ಹೆಚ್ಚು ಬೀದಿ ಮಕ್ಕಳಿಗೆ ಶಿಕ್ಷಣ ನೀಡಿತು. ಅನೇಕ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಸೇರ್ಪಡೆಗೊಂಡರು. ಕೆಲವರು ತಮ್ಮ ತರಗತಿಗಳಲ್ಲಿ ಮೊದಲ ಸ್ಥಾನ ಪಡೆದರು. 2021ರಲ್ಲಿ ಕನಸುಗಳು ಕೈಗೆಟುಕದವು ಎಂದು ನಂಬಿದ್ದ ರಾಜು ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ವಿದ್ಯಾರ್ಥಿ ವೇತನ ಸ್ವೀಕರಿಸುತ್ತಾ ವೇದಿಕೆ ಮೇಲೆ ನಿಂತಿದ್ದ. ನಂತರ ಒಬ್ಬ ಪತ್ರಕರ್ತ ಸುರೇಶ್ ಅವರನ್ನು ಆ ಸಂದರ್ಶನಕ್ಕೆ ಹೋಗದಿದ್ದಕ್ಕೆ ನಿಮಗೆ ಪಶ್ಚಾತ್ತಾಪವಿಲ್ಲವೇ ಎಂದು ಕೇಳಿದಾಗ ಅವರು ನಗುತ್ತಾ ಹೇಳಿದರು, ನಾನು ಆ ರೈಲು ಹಿಡಿದಿದ್ದರೆ ಒಂದು ಸಂಬಳ ಗಳಿಸುತ್ತಿದ್ದೆ. ಆದರೆ ಅದನ್ನು ತಪ್ಪಿಸಿಕೊಂಡು ನನ್ನ ಜೀವನದ ಉದ್ದೇಶವನ್ನು ಕಂಡುಕೊಂಡೆ. ಕೆಲವೊಮ್ಮೆ ಜೀವನದ ದಿಕ್ಕು ದೊಡ್ಡ ಶಬ್ದದ ಕ್ಷಣಗಳಿಂದ ಬದಲಾಗುವುದಿಲ್ಲ. ಕೆಲವೊಮ್ಮೆ ಅದು ಮೌನವಾಗಿ ಬದಲಾಗುತ್ತದೆ. ಒಂದು ಖಾಲಿ ಪ್ಲಾಟ್ಫಾರ್ಮ್ ಮೇಲೆ ಕುತೂಹಲ ಮತ್ತು ಕರುಣೆ ಒಂದಾಗುವಾಗ ಒಂದು ತಪ್ಪಿಸಿಕೊಂಡ ರೈಲು ಜೀವನಪೂರ್ಣ ಪ್ರಯಾಣವಾಗಿ ಮಾರ್ಪಡುತ್ತದೆ.